ಇನ್ನೊಂದು ಸಾಕ್ಷ್ಯದ ಬಗ್ಗೆಯೂ ಕೂಡ ಇಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಿವರಿಸ್ತಾ ಇದ್ದಾರೆ. ಅಂದ್ರೆ ಪ್ರದೂಷ್ ಮೊಬೈಲ್ ಅಲ್ಲಿ ತೆಗೆಯಲಾಗಿರುವಂತ ಫೋಟೋ ಒಂದು, ಅಂದ್ರೆ ಬಾಡಿಯನ್ನ ಎಸೆದು ಬಂದ ನಂತರ ರೇಣುಕಾಸ್ವಾಮಿಯ ಮೃತದೇಹವನ್ನ ಸತ್ವ ಅಪಾರ್ಟ್ಮೆಂಟ್ ಬಳಿ ಎಸೆದು ಬಂದ ನಂತರ ಆ ಬಾಡಿಯ ಫೋಟೋವನ್ನ ಪ್ರದೂಷ್ ತನ್ನ ಮೊಬೈಲ್ ಅಲ್ಲಿ ತೆಗೆದಿದ್ದಾನೆ. ಆ ಫೋಟೋ ಆತನ ಮೊಬೈಲ್ ಅಲ್ಲಿ ರಿಕವರಿ ಆಗಿದೆ ಅನ್ನೋದನ್ನ ಪ್ರಸನ್ನ ಕುಮಾರ್ ವಿವರಿಸ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರವನ್ನ ಹೇಳ್ತಿದ್ದಾರೆ, ಅದು DCIM ಫೋಟೋ. ಅಂದ್ರೆ DCIM ಅಂತಂದ್ರೆ ಏನು ಅಂತಂದ್ರೆ, ನಾನು ನನ್ನ ಮೊಬೈಲ್ ಅಲ್ಲಿ ಒಂದು ಫೋಟೋ ತಗೊಂಡೆ, ನನ್ನ ಮೊಬೈಲ್ನ ಕ್ಯಾಮರಾದಲ್ಲಿ ಫೋಟೋ ತಗೊಂಡ್ರೆ ಅದು DCIM ಫೋಟೋ. ಅಂದ್ರೆ ನನ್ನ ಮೊಬೈಲ್ ಅಲ್ಲಿ ತೆಗೆದಿರುವಂತ ಫೋಟೋ ನನಗೆ ಯಾರೋ ಕಳಿಸಿದ್ರೆ ಅದು DCIM ಅಲ್ಲ, ನನ್ನ ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಕ್ಯಾಮರಾ ಏನಿದೆ ಅದರಲ್ಲಿ ತೆಗೆಯಲಾಗಿರುವಂತ ಫೋಟೋ DCIM ಫೋಟೋ. ಸೊ DCIM ಫೋಲ್ಡರ್ ಅಲ್ಲಿ ಇರುತ್ತೆ ಆ ಫೋಟೋ. ಪ್ರದೂಷ್ ತೆಗೆದಿರುವಂತ ಫೋಟೋ ಆತನೇ ಕ್ಲಿಕ್ಕಿಸಿ ಇರುವಂತ ಫೋಟೋ, ಸ್ಥಳದಲ್ಲಿ ಬಾಡಿ ಹಾಕಿರುವಂತ ಜಾಗದಲ್ಲೂ ಹೋಗಿ ಆತ ಫೋಟೋ ತೆಗೆದಿದ್ದಾನೆ ಮತ್ತು ಆತನ ಮೊಬೈಲಲ್ಲೇ ಆತ ಫೋಟೋ ತೆಗೆದಿದ್ದಾನೆ. ಕನ್ಫರ್ಮೇಷನ್ಗೋಸ್ಕರ ಅನ್ನೋದು ಪೊಲೀಸರು ಹೇಳಿರುವಂತ ವಿಚಾರ ಮತ್ತು ಅದಕ್ಕೆ ಬೇಕಾದಂತ ಸಾಕ್ಷ್ಯಗಳನ್ನ ಕೂಡ SPP ಪ್ರಸನ್ನ ಕುಮಾರ್ ನ್ಯಾಯಾಧೀಶರ ಮುಂದೆ, ನ್ಯಾಯಮೂರ್ತಿಗಳ ಮುಂದೆ ವಿವರಿಸ್ತಾ ಇದ್ದಾರೆ. ಇನ್ನು ಬಾಡಿ ಡಿಸ್ಪೋಸಲ್ ಮಾಡಿದ ನಂತರ, ರೇಣುಕಾಸ್ವಾಮಿಯ ಮೃತದೇಹವನ್ನು ಎಸೆದ ನಂತರ ಈ ಪ್ರದೂಷ್ ಏನು ಮಾಡ್ತಾನೆ, ಮಧ್ಯರಾತ್ರಿ ಸರ್ಚ್ ಮಾಡಿದ್ದಾನೆ. ಆತನ ಸರ್ಚ್ ಹಿಸ್ಟ್ರಿ, ಮೊಬೈಲ್ನ ಸರ್ಚ್ ಹಿಸ್ಟ್ರಿಯನ್ನ ಕೂಡ ಪೊಲೀಸರು ಕೆದಕಿದ್ದಾರೆ. ಏನು ಅಂತಂದ್ರೆ, ಮೈಸೂರು ರಸ್ತೆ, ಕಾಮಾಕ್ಷಿ ಪಾಳ್ಯ, ಸತ್ವ ಅಪಾರ್ಟ್ಮೆಂಟು, ಇದು ಯಾವ ಸ್ಟೇಷನ್ ಲಿಮಿಟಿಗೆ ಬರುತ್ತೆ ಅಂತ ಆತ ಹುಡುಕಿದ್ದಾನೆ. ಪ್ರದೂಷು ಮಧ್ಯರಾತ್ರಿ ಕೂತ್ಕೊಂಡು ನಾವು ಬಾಡಿ ಎಸೆದಿರುವಂಥ ಜಾಗ, ರೇಣುಕಾಸ್ವಾಮಿಯ ಮೃತದೇಹವನ್ನು ಎಸೆದಿರುವಂಥ ಜಾಗ, ಅದು ಯಾವ ಸ್ಟೇಷನ್ ಲಿಮಿಟು? ನಿಮಗೆ ಬೆಂಗಳೂರಲ್ಲಿ ಏನು ಸಮಸ್ಯೆ ಅಂತಂದರೆ, ಬೇರೆ ಊರಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಇದು ಇದೇ ಸ್ಟೇಷನ್ ಲಿಮಿಟು ಅಂತ. ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಸ್ಟೇಷನ್ ಲಿಮಿಟ್ ಚೇಂಜ್ ಆಗುತ್ತೆ, ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಸ್ಟೇಷನ್ ಲಿಮಿಟ್ ಚೇಂಜ್ ಆಗುತ್ತೆ. ಸೊ ಇವನ್ ಏನು ಮಾಡಿದ್ದಾನೆ ಪ್ರದೂಷು, ರಾತ್ರಿಯೆಲ್ಲ ಕೂತು ಇದು ಯಾವ ಸ್ಟೇಷನ್ ಲಿಮಿಟು ಅಂತ ಹುಡುಕಿದ್ದಾನೆ. ಸೊ ಅದರ ಸರ್ಚ್ ಹಿಸ್ಟ್ರಿ ಸಿಕ್ಕಿದೆ ಪೊಲೀಸರಿಗೆ. ಪ್ರದೂಷ್ ಮೊಬೈಲನ್ನು ಪಡ್ಕೊಂಡು ಅದನ್ನ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಚ್ ಹಿಸ್ಟ್ರಿ ಸಿಕ್ಕಿದೆ. ಇನ್ನು ಇದು ಇಷ್ಟೇ ಅಲ್ಲ, ಪೊಲೀಸರು ಹೇಗೆ ಫೋನ್ ಟವರ್ ಚೆಕ್ ಮಾಡ್ತಾರೆ, ಗೂಗಲ್ ಡ್ರಾಪ್ ತೆಗೆಯೋದು ಹೇಗೆ, ಈ ಎಲ್ಲ ವಿಚಾರಗಳನ್ನ ಕೂಡ ಆತ ಸರ್ಚ್ ಮಾಡಿದ್ದಾನೆ. ಅಂದ್ರೆ ಪ್ರದೂಷು ವ್ಯವಸ್ಥಿತವಾಗಿ ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಕೂಡ ಮಾಡಿದ್ದಾನೆ. ಆತನ ಫೋನಲ್ಲಿ ಸರ್ಚ್ ಹಿಸ್ಟ್ರಿ ಇದೆ, ಏನೇನು ಮಾಡಬೇಕು ಅನ್ನೋದರ ಬಗ್ಗೆ ಆತ ಗೂಗಲಲ್ಲಿ ಹುಡುಕಿರುವಂಥ ಸರ್ಚ್ ಹಿಸ್ಟ್ರಿ ಇದೆ.